ನಡೀತಾ ಇದೆ. ಅಮ್ಮನ ತೋಟದ್ದು ಅಂದರೆ ಡೈರಿದು ಇದನ್ನು ಬಿಟ್ಟಿದ್ದೀವಿ. ಸೊ ಈಗ 1 ತಿಂಗಳಾಗಿದೆ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ. ನಾಟ್ ಲೈಕ್ ಏನಿ ಮಿಕ್ಸಿಂಗ್ ಆಗಲಿ, ನಾಟ್ ಲೈಕ್ ಎನಿಥಿಂಗ್ ಇದೆಲ್ಲ. ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ 10 ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ಬರುತ್ತೆ. 3 ಅವರ್ಸಲ್ಲಿ ತುಪ್ಪ ಬರುತ್ತೆ. ಅಲ್ಲೇ ಎಲ್ಲ ಮಿಷನರಿಗಳು. ಸೊ ಅಲ್ಲೇ ಹಂಗೆ ಬರುತ್ತೆ. ಪ್ಯೂರ್ ಒರಿಜಿನಲ್ ಅಲ್ಲೇ ವಿಳ್ಯದೆಲೆ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ. ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ. ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ. ಸೊ ಒಳ್ಳೇದಾಗಲಿ ಎಲ್ಲರಿಗೂ ಅಂತ. ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ ನಾನು ಹೇಳಬೇಕು ಅಂತ ಇದೇನಿಲ್ಲ. ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ. ನಮ್ಮಮ್ಮಗೆ ಇನ್ನೂ 1 ತಿಂಗಳಿತ್ತು. ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು. ಊರಲ್ಲಿ ಹುಡ್ಕಿದ್ವಿ. ನಾಟಿ ಹಸು ತುಪ್ಪ ಎಲ್ಲೂ ಸಿಗ್ತಿರ್ಲಿಲ್ಲ. ಯಾಕಂದರೆ ನಾಟಿ ಹಸು ಹಾಲು ಕೊಡೋದೇ ನಿಮಗೆ 1 ಲೀಟ್ರ್ 1.5 ಲೀಟ್ರ್ 2 ಲೀಟ್ರ್ ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು. ತುಪ್ಪ ಹೆಂಗೆ ಮಾಡ್ತಾರೆ ಅವರು? ಯಾಕೆ ನನ್ನ ಹತ್ರ ಹಸುಗಳಿದೆ. ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು ಪ್ರತಿಯೊಬ್ಬರಿಗೂ ಅದು ಸಿಗಬೇಕು, ಪ್ರತಿಯೊಬ್ಬರಿಗೂ ಇದಾಗಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಚೆನ್ನಾಗಿ ಇದಾಗ್ತಿದೆ. ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಟ್ರಸ್ಟ್ ಇದೆ. ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳ್ಳಲ್ಲ. ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ. ಸೊ ಎಜುಕೇಷನ್ಗಾಗಲಿ ಆಮೇಲೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲಿಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನನ್ನ ಜೊತೆ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ. ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ. ಸರ್ ಈಗ ಟೈಮ್ ಎಲ್ಲ ಹೆಂಗ್ ಸರ್ ಮ್ಯಾನೇಜ್ ಮಾಡಿ? KDL ಬಿಸಿ ಇದ್ದೀರಾ, ಸೊ ನೀವೇ ಈಗ ಬಿಸ್ನೆಸ್ ಶುರು ಮಾಡೋದು? ನಂದೇನಿಲ್ಲ ಮಗ, ಅದೊಂದು ಟೀಮ್ ಇದೆ. ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಮಗ. 150 ಹಸು ಇದೆ, ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಟೀಮ್ ಇದೆ. ಅದಕ್ಕೊಂದು 3 ಫ್ಯಾಮಿಲಿ ಇದ್ದಾರೆ. ಆಮೇಲೆ ಅಲ್ಲೇ ಒಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ, ನನ್ನ ರಿಲೇಟಿವ್ ಒಂದು ಟೀಮ್ ಇದೆ. ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಒಂದು ನೋಡ್ಕೊಳ್ಳೋಕೆ ಒಂದು ಟೀಮ್ ಇದೆ. ಸೊ ಅವ್ರು ನೋಡ್ಕೊತಾರೆ. ಸಂಡೇ ಮಾತ್ರ ಯಾವ ಶೂಟಿಂಗ್ ಇರಲಿ ಏನಿರಲಿ ಸಂಡೇ ಅಲ್ಲಿ ಇರ್ತೀನಿ ನಾನು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರೆಲ್ಲ ಹೆಂಗಿದ್ದಾರೆ, ಎಲ್ಲ ಮೇವೆಲ್ಲ ಚೆನ್ನಾಗಿ ಹಾಕ್ತಿದಾರ, ಚೆನ್ನಾಗಿ ಮೈ ತೊಳ್ದಿದಾರ, ಎಲ್ಲ ಚೆನ್ನಾಗಿ ನೋಡ್ಕೊತೀಯಾರ. ಸಂಡೇ ಮಾತ್ರ 100% ಹೋಗೇ ಹೋಗ್ತೀನಿ. ಸರ್ ಹಾಡೋ ಮುಂಚೆ ನೀವು ಚಿತ್ರ ತಂಡದ ಜೊತೆ ಮಾತಾಡಿರ್ತೀರಾ, ಹೇಗಿರುತ್ತೆ ಕತೆ ಏನಿರುತ್ತೆ ಅಂತ ಹೇಳಿ. ಸೊ ಏನೇನು ಇಷ್ಟ ಆಯ್ತು ಸರ್ ಈ ತಂಡದ ಹೊಸ ಪ್ರಯತ್ನ? ನನಗೆ ಆಲ್ಮೋಸ್ಟ್ ಅಲ್ಲಿ ನಾವು ಹೊಸಪನೆ ಇದರಲ್ಲಿ ನಾನು ಹೊಸಪನೆ ಬಂದು ಆಡೋದು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಮಗನೆ. ಇದರಲ್ಲಿ ಅದ್ಭುತವಾದ ಸಾಂಗು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಂಭ್ರಮ್. ರಿಯಲಿ ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗು ಅನಿಸ್ತದೆ. ಯಾಕೆಂದರೆ ಸೊ ಸಾಹಿತ್ಯ ಮತ್ತು ಕಂಪೋಸಿಂಗು ಸ್ಟೈಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಏಕಲವ್ಯದಲ್ಲಿ ಅನಿತಾ ಕೇಳಿದ್ದೀರ ನೀವು ಸಾಂಗ್. ಅದಾದಮೇಲೆ ಈ ಸಾಂಗ್ ಹಿಟ್ಟಾಗುತ್ತೆ 100%. ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಪವರ್ಫುಲ್ ಆಗಿದೆ. ಆಮೇಲೆ ಎಲ್ಲರೂ ಹೊಸಬ್ರು ಅಂತ ಏನು ಹೇಳ್ಬೋದು, ಬರ್ತಾನೆ ಇದ್ದಾರೆ. ನೀವು ನೋಡಿದರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ. ನಾನು ರಿಲೀಸ್ ಮಾಡೋಕ್ಕೆ ಮುಂಚೆನೇ ರಾಜ್ಬಿ ಸೇಠ್ ಅವ್ರ ಸಿನಿಮಾನ ಅದು ಕೇಳಿದ್ರು ನನಗೆ, ನಿಮ್ದು ಯಾವುದೋ ಸಿನಿಮಾಗಳು ಬಂದ್ಬಿಡ್ತವೆ, ಅದ್ರ ಮಧ್ಯೆ ಯಾವುದೋ ಒಂದು ಸಣ್ಣ ಸಿನಿಮಾ ಬರ್ತದೆ, ಸಣ್ಣ ಸಿನಿಮಾ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸಣ್ಣ ಸಿನಿಮಾ ಆಯ್ತಾ ಅದು ಅಲ್ವಾ? ಹಂಗೆ ಸಿನಿಮಾ ಯಾವುದ್ರಲ್ಲಿ ಹೊಸಬ್ರು ಸಣ್ಣವರು ಎಲ್ಲ ಹೊಸಬ್ರು. ಪ್ರೇಮ್ ಸರ್ ನಮ್ಮದು ಒಂದು ನಾನೇ ಹೋಗಿ ಸಿನಿಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ಹೋಗಿ ನೋಡಿ ಬಂದೆ. ಸೂಪರ್ ಹಿಟ್ ಆಗುತ್ತೆ ಹೋಗಿ ಸಿನಿಮಾ ಅಂತ ಬಂದೆ ನಾನು. ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ, ಹೊಸಬ್ರು ಹಳಬ್ರು ಅಂತೇನಿಲ್ಲ. ಸೊ ಯಾವುದು ಬೆಸ್ಟ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವತ್ತಿದ್ರು ಹಿಟ್ ಆಗಿ ಆಗುತ್ತೆ. ಸರ್ ಈಗಿನ ಜನರೇಷನ್ ಲವ್ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಇದು ಲವ್ ಟುಡೇ ಅಲ್ವಾ? ಲೈಫ್ ಟುಡೇ. ಈಗಿನ ಜನರೇಷನ್ ಲವ್ ಬಗ್ಗೆ ಏನು ಹೇಳ್ತೀರಿ? ಈಗ ಜಂಜಿ ಕಿಡ್ಸ್ 15 ದಿನಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಿರ್ತಾರೆ. ಹೌದು ಅದ್ರ ಬಗ್ಗೆ ಎಲ್ಲ ಅಲ್ಲ ಆಬ್ವಿಯಸ್ಲಿ ಮಗನೆ ಏನು ಹೇಳೋದು ಜನರೇಷನ್ ಬಗ್ಗೆ ಎಲ್ಲ ನೋಡ್ತಾ ಕೂತಿರ್ತಾರೆ. ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹೊಡಿತಾ ಕೂತಿರ್ತೀರ. ಈ ನನ್ನ ಮಗ ನೋಡಿ ಹೆಂಗೆ ಮಾತಾಡೋಣ ಅಂತಾರೆ. ಯಾಕಪ್ಪ ಬೇಕು ಮಗ? ಯಾವ ಜನ್ರೇಷನ್ ಏನೇ ಬರಲಿ, ಪ್ರೀತಿ ಎಮೋಷನ್ಸ್, ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವರೆಗೂ ಇದ್ದೇ ಇರುತ್ತೆ ಮಗನೇ. ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಾವೇನೇ ಏನು ಹೇಳ್ತೀವಲ್ಲ, ತುಂಬ ಲೋಕಲ್ಲಾಗಿ ಮ್ಯೂಸಿಕ್ ಮಾಡಿ ತಿರ್ಗಿ ವೆಸ್ಟರ್ನಾಗಿ ತೊಗೊಂಡೋಗಿ ಮಾಡಿ, ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ. ಉದಾಹರಣೆಗೆ ಲೋಕಲ್ಲೇ ಉಳಿಯೋದು. ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ 100 ವರ್ಷ ಆದರೂ ಕೇಳ್ತೀವಿ ಅಂದರೆ ಕುಲದಲ್ಲಿ ಕೀಳೆ ಆಗೋದು ವೆಸ್ಟರ್ನ್ ಇದೆ ಅದರಲ್ಲಿ. ಇವತ್ತು ಟಿಲ್ ಟುಡೇ 100 ವರ್ಷ ಆದರೂ ಇವತ್ತು ಟಿಲ್ ಟುಡೇ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು, ಅದ್ಭುತ ಸಾಂಗ್ಗಳು ಇಳೆಯರಾಜವರು ಹಂಸಲೇಖರ್ಲಿ. ಅಂದರೆ ಆ ಥರ ಪ್ರೀತಿನೂ ಹಂಗೇನೆ. ಜಸ್ಟ್ 1 ಡೇ 2nd ಡೇ 3rd ಡೇ ಹೋಯ್ತಾ ಇರ್ತದೆ. 4th ಡೇ ಯಾರೂ ಇರೋಲ್ಲ. ಯಾಕೆಂದರೆ ವ್ಯಾಲ್ಯೂಸ್ ಇರೋಲ್ಲ ಸಂಬಂಧಗಳಿಗೆ. ವ್ಯಾಲ್ಯೂಸ್ ಇಲ್ಲ ಅಂದರೆ ಅದು ಇರೋದೇ ಇಲ್ಲ. ಸೊ ಅದರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಟೈಮ್ ಪಾಸ್ಗೆ ಮಾಡ್ತಾರೆ. ಮಾಡೋರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ
ಅದನ್ನ ಹೇಳಿದ್ರೆ ನಮ್ಮ ಕಷ್ಟ ಅವನಿಗೇನೇ ಗೊತ್ತು ಅಂತಾರೆ, ಯಾಕೆ ಬೇಕು ಅಲ್ವಾ? ಹಂಗೆ ಈಗ ಸಿನಿಮಾ ಸಾಕಷ್ಟು ಪರಿಣಾಮ ಬೀರುತ್ತೆ ಆಡಿಯನ್ಸ್ ಮೇಲೆ. ಇತ್ತೀಚೆಗೆ ನಾವು ನೋಡ್ಬೋದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು, ಈ ರೀತಿನೇ ನಾವು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ, ಅಕ್ಕಪಕ್ಕನೂ ಇದೇ ರೀತಿ ಕಾಣಿಸ್ಕೊಳ್ತಿರುತ್ತೆ. ಸೊ ಸಿನಿಮಾಗಳ ಪ್ರೇರಣೆ ಇರಬಹುದು, ಯಾವ ರೀತಿ ಸಂದೇಶವನ್ನ ಕೊಡಬಹುದು? ಮಗನೇ ಸಿನಿಮಾಗಳಲ್ಲಿ ಏನು ಗೊತ್ತಾ, ಒಂದು ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಅದರಲ್ಲಿ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ವಿ. ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ? ಸೊ ಅದರಲ್ಲಿ ಒಂದು ಏನಾದರೂ ಒಂದು ಮಾರಲ್ ಕೊಟ್ಟಿರ್ತೀವಿ, ಇವ್ರು ಒಡಿ ಬಡಿ ಕಡಿ ಅನ್ಕೊಂಡೆ ಹೋದ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೊಂದು ಏನಾದ್ರು ಮಾರಲ್ ಉದ್ದೇಶ ಇರ್ತಲ್ಲ, ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿರ್ತೀವಲ್ಲ, ಅವ್ರು ಅದನ್ನು ತಗೊಳ್ಳಲ್ಲ, ಇದನ್ನು ತಗೋತಾರೆ, ಬ್ಲಡ್ ಹರಿಯೋದು ಇತೋರಿದು ನೋಡ್ರಿ ಅಂತ ಬಿಟ್ಟು ಹೋಗೋದು, ಒಂದು ಸಲ ಲವ್ ಮಾಡ್ಬಿಟ್ಟು ಸೆಕೆಂಡ್ ಡೇ ಬಿಟ್ಟು ಹೋಗೋದು, ಇದನ್ನು ತಗೋತಾರೆ. ಫ್ಯೂಚರ್ ನಾಳೆ ಸಹ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡಲ್ಲ. ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ತೊಗೊಂಡೋಗಿ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮಗ, ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ. ಈ ಯಾವುದು ಯೂಟ್ಯೂಬಲ್ಲಿ ತಗೋ, ನ್ಯೂಸಲ್ಲಿ ತಗೋ, ಎಲ್ಲ ತಗೋ, ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೇ. ಲೈಕ್ಸ್ ನೋಡಿದೆ ಕಂದ, 10ಕ್ಕೆ 11ಕ್ಕೆ 12ಕ್ಕೆ. ಇಲ್ಲ ಇದನ್ನೇ ತಗೊಂಡು ಪ್ರೇಮ್ ಹಿಂಗೆ ಅಂದ, ಪ್ರೇಮ್ ಎಲ್ಲ ಸಿಗಾಕಂಡ ಅಂದ ತಕ್ಷಣ ಲಕ್ಷ 1 ಮಿಲಿಯನ್ ಟಂಗ್ ಆಗುತ್ತೆ. ಹಿಂಗೆ ಮಗನೇ ಏನು ಮಾಡೋಕ್ಕಾಗಲ್ಲ. ಮನಸ್ಥಿತಿಗಳು ಅವ್ರವ್ರ ಮನಸ್ಥಿತಿಗಳು ಹಂಗಿದೆ. ಬಟ್ ನಾವು ಚೇಂಜ್ ಮಾಡ್ಕೋಬೇಕು. ನಾವಂತೂ ಚೇಂಜ್ ಮಾಡೋಕ್ಕಾಗಲ್ಲ ಮಗ. ನಾವು ಎಲ್ಲರೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕ್ಕೆ ಅಂತೂ ಸಾಧ್ಯ ಇಲ್ಲ. ಅವ್ರವ್ರಿಗೆ ಆಗಬೇಕು, ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು. ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟ. ಸರ್ ನೀವು ಹೇಳಿದ ಕರೆಕ್ಟಾಗಿ ಹೇಳಿದ್ದಾರೆ.